ಸೊ ಇಷ್ಟೆಲ್ಲ ಆಗಿದ್ದು ಇದು ಕಾನೂನಿನ ಹೊಸ್ತಿಲಿಗೆ ಬಂದು ನಿಂತಿದ್ದು ಮೂವರು ದೂರುದಾರರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ. ಆ ಮೂವರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ರು, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಮುಂದೆ ಏನಾಗುತ್ತೆ ಅಂತ ಕೂಡ ಹೇಳಿದ್ರು. ಏನೆಲ್ಲ ಆಯ್ಕೆಗಳಿದ್ದಾವೆ, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಮುಂದೆ ಏನೆಲ್ಲ ಆಗಬಹುದು, ಆ ಎಲ್ಲ ವಿಚಾರ ಮಾತನಾಡಿದ್ದಾರೆ ಮೂವರು ಕೂಡ. ನೋಡಿ ಹಾಕೊಡ್ತಾ ಇದ್ದಾರೆ ಡೀಟೇಲ್ಸ್. ಮೂಡ್ ಆಫ್ನಲ್ಲಿ ಕಾಂಗ್ರೆಸ್ ನಾಯಕರು, ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ದೂರುದಾರರು. ಕಾಂಗ್ರೆಸ್ನಲ್ಲಿ ಈಗ ಅಲ್ಲೋಲ ಕಲ್ಲೋಲ, ಮುಖ್ಯಮಂತ್ರಿ ಕುರ್ಚಿಗೆ ಕುತ್ತು ತರೋ ಕಳವಳ. ಸರ್ಕಾರದಲ್ಲಿ ಸದ್ದು ಮಾಡ್ತಿರೋ ಒಂದೇ ಒಂದು ಪ್ರಕರಣ, ಅದುವೇ ಮೂಡ ಹಗರಣ. ಹೌದು, ಮೂಡ ಕೇಸ್ ಸಿದ್ದರಾಮಯ್ಯ ರಾಜಕೀಯ ಬದುಕಿಗೆ ಕಳಂಕ ಅಂಟಿಸುವ ಮಟ್ಟಿಗೆ ಸುದ್ದಿ ಮಾಡ್ತಿದೆ. 14 ಸೈಟ್ಗಳ ವಿಚಾರದಲ್ಲಿ ಸಿಎಂ ನಿಜವಾಗ್ಲೂ ತಪ್ಪು ಮಾಡಿದ್ರ? ಎಡವಟ್ಟು ಆಗಿದ್ದು ಎಲ್ಲಿ? ಬುದ್ಧಿ ಇದ್ದವರೇ ಎಡವಿ ಬಿದ್ದಿದ್ದು ಎಲ್ಲಿ ಎಂಬುದರ ಕುರಿತು ವಿಸ್ತೃತವಾದ ಚರ್ಚೆ ನಡೆಯಿತು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುಳಿತ ಮೂವರು ದೂರುದಾರರು ನೇರವಾಗಿ ಸವಾಲೆಸೆದರು. ಈ ನೋಟಿಸನ್ನ ಏನಾದರೂ, ಈ ಪರ್ಮಿಷನ್ ಸ್ಯಾಂಕ್ಷನ್ ಲೆಟರ್ ಏನಿದೆ ಇದನ್ನ ಚಾಲೆಂಜ್ ಮಾಡಿ ಅವ್ರೇನಾದರೂ ಹೈಕೋರ್ಟ್ಗೆ ಬಂದ್ರೆ ಅವರು ನನಗೆ ಕಾಪಿಯನ್ನ ಸರ್ವಿಸ್ ಮಾಡಿ, ನನಗಾಗ್ಬೋದು ಅದು ನನ್ನ ವಕೀಲರಿಗಾಗ್ಬೋದು, ಇಬ್ಬರಲ್ಲೊಬ್ರಿಗೆ ಕಾಪಿಯನ್ನು ಸರ್ವಿಸ್ ಮಾಡಿ ಅದಾದ್ಮೇಲೆ ನಾವು ಕೂಡ ವಕಾಲತ್ ಆಗ್ತೀವಿ, ನಾವು ಕೂಡ ಆರ್ಗ್ಯುಮೆಂಟ್ ಮಾಡ್ತೀವಿ. ಎರಡೂ ಕಡೆ ಆರ್ಗ್ಯುಮೆಂಟ್ ನಡಿ. ಇಲ್ಲ ನಾವೇನಾದ್ರು ಕೇವೇಟ್ ಹಾಕದೆ ಹೋಗಿದ್ರೆ ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಗ್ತಿತ್ತು, ಅವ್ರಿಗೆ ಆರ್ಡರ್ಸ್ ತಗೋತಾ ಇದ್ರು. ಈಗ ಹಂಗಾಗಲ್ಲ. ಎರಡೂ ಕಡೆ ವಾದ ಪ್ರತಿವಾದಗಳನ್ನ ನಡೆಸಿ ಎರಡೂ ಕಡೆ ಪ್ರತಿವಾದಗಳನ್ನ ಆಲಿಸಂತ ಜಡ್ಜು ಆಮೇಲೆ ಆದೇಶವನ್ನು ಕೊಡ್ತಾರೆ. ಸಿದ್ದರಾಮಯ್ಯ ಮೂಡ ಮೆಂಬರ್ ಅಲ್ವಾ? ಮೂರು ಸಂದರ್ಭದಲ್ಲಿ ಮೂಡ ಮೆಂಬರ್ ಈ ನೋ ದಿ ಆಲ್ ದಿ ಪ್ರೊಸೀಡಿಂಗ್ಸ್ ಅಂಡ್ ಆಕ್ಟಿವಿಟೀಸ್ ಆಫ್ ದಿ ಮೇಡ್ ಬೈ ಮೂಡ. ಇಟ್ಸ್ ಪರ್ಸನಲ್ ನಾಲೆಡ್ಜ್ ಇದೆ ಅವ್ರಿಗೆ. ಮೂಡ ಮೆಂಬರ್ ಆಗದೆ ಹೋಗಿದ್ರೆ ಬೇರೆ ಮಾತು. ಮೂಡ ಮೆಂಬರ್ ಅವರು. ನಿಮ್ಮ ಮೆಂಬರ್ ಆಗದೆ ಇದ್ರೆ ನೀವು ಆಯ್ತು, ಅವ್ರ ನಾಲೆಡ್ಜ್ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ನನ್ನ ಪರ್ಸನಲ್ ನಾಲೆಡ್ಜ್ ಇಲ್ಲ, ಅವ್ರಿಗೆ ಬೆನಿಫಿಟ್ ಇಲ್ಲ ಅಂತ ಹೇಳ್ಬೋದಾಯ್ತು. ಅವ್ರಿಗೆಲ್ಲ ಇದೆಲ್ಲ ಕೂಡ ಮೀಟಿಂಗಲ್ಲಿ ಆಗುವಂಥದ್ದು, ಪ್ರೊಸೀಡಿಂಗ್ಸ್ ಅಲ್ಲಿ ಆಗುವಂಥದ್ದು ಎಲ್ಲ ಗೊತ್ತಿದೆ ಅವ್ರಿಗೆ. ಯಾಕೆ ಗೊತ್ತಿಲ್ಲ? ಅವ್ರು ಮೀಟಿಂಗ್ ಅಟೆಂಡ್ ಆಗಿದ್ದಾರೆ, ಪ್ರೊಸೀಡಿಂಗ್ಸ್ ಅಟೆಂಡ್ ಆಗಿದ್ದಾರೆ. ಇನ್ನು ಬಿಜೆಪಿ ಪ್ರೇರಣೆಯಿಂದಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಲಾಗಿದೆ ಅನ್ನೋ ಆರೋಪಕ್ಕೆ ದೂರುದಾರ ಟಿಜೆ ಅಬ್ರಹಾಂ ಕೌಂಟರ್ ಕೊಟ್ಟರು. ಎಚ್.ಡಿ. ಕುಮಾರಸ್ವಾಮಿ ಯಡಿಯೂರಪ್ಪನವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗ ಕಾಂಗ್ರೆಸ್ನವರೇನು ಪ್ರೇರಣೆ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಯಡಿಯೂರಪ್ಪನವ್ರ ಮೇಲೆ ಯಾರು ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇರೋದು ಅಂದು ಆಗ ರಾಜಕೀಯ ಪ್ರೇರಣೆ ಇಲ್ಲ, ಕಾಂಗ್ರೆಸ್ ಅವರು ಪ್ರೇರಣೆ ಇರಲಿಲ್ಲ. ಯಾಕಂದ್ರೆ ಅವರಿಬ್ಬರ ಮೇಲೆ ನಾನು ಹಾಕ್ಬೇಕಾದ್ರೆ ಇವ್ರದ್ದು ಇರಬೇಕಲ್ಲ. ಇವ್ರ ಮೇಲೆ ಬಂದಾಗ ಅವ್ರ ಪ್ರೇರಣೆ ಯಾವುದು? ಇದು ನಾನು ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀನಿ. ಅವ್ರ ಮೇಲೆ ಹಾಕರಿ ಇವ್ರ ಪ್ರೇರಣೆ, ಇವ್ರ ಮೇಲೆ ಹಾಕರಿ ಇವ್ರ ಪ್ರೇರಣೆ. ಇದು ಅವ್ನು ಬಿಟ್ಟು ಅವ್ರು ಯಾರು, ಇವನ್ ಬಿಟ್ಟು ಇವ್ರು ಯಾರು? ತೊಂದರೆ ಇಲ್ಲಮ್ಮ. ಸತ್ತವರು ಡಿನೋಟಿಫಿಕೇಶನ್ ಮಾಡ್ತಾರ. 2001ರಲ್ಲಿ ಮೂಡ ಆಲ್ರೆಡಿ ಸೈಟ್ಗಳನ್ನ ಹಂಚಾಯ್ತು. ಸ್ಮಿತಾ ಅವರೇ, ರೋಡ್ ಮಾಡಿ, ಪಾರ್ಕ್ ಮಾಡಿ, ಸೈಟ್ಗಳನ್ನ ವಿಂಗಡಿಸಿ, ಸೈಟ್ಗಳನ್ನು ಹಂಚಿರೋ ಜಾಗವನ್ನ ನೀವು ಕೃಷಿ ಭೂಮಿ ಅಂತೀರಾ? ಸಿಂಪಲ್ ಕ್ವೆಶ್ಚನ್. ಸೊ ಕೃಷಿ ಭೂಮಿ ಎಲ್ಲಿತ್ತು? 2004 ಮೇಲೆ ತಾನೇ ಡೈರೆಕ್ಟ್ ಕನೆಕ್ಷನ್. ಈ ಮುಖ್ಯಮಂತ್ರಿಗಳ ಕುಟುಂಬದವರಿಗೆ ಮೆಲ್ಲಿಗೆ ಇವರ ಅಂಗಳಕ್ಕೆ ಬರೋದು 2004ರಲ್ಲಿ. ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ? ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್. ಕಾಂಗ್ರೆಸ್ ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಮತ್ತೊಬ್ಬ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ರು. ನೀವು ತಪ್ಪು ಮಾಡಿಲ್ಲ ಎನ್ನುವುದಾದ್ರೆ ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ರಿಲೀಸ್ ಮಾಡಿ, ಸುಮ್ಮನೆ ಹೇಳಿಕೆ ಕೊಡೋದು, ಪ್ರತಿಭಟನೆ ಮಾಡೋದೆಲ್ಲ ಯಾಕೆ ಅಂತ ಪ್ರಶ್ನಿಸಿದ್ರು. ಅಧಿಕಾರನ ಬಳಸ್ಕೊಂಡು ನಮಗೆ ಅನುಮತಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಕೊಟ್ಟಿರೋಂಥ ಬಲವಾದ ಸಾಕ್ಷ್ಯಗಳು ಅಲ್ಲಿದೆ. ನಾನು ಈಗ ಅದನ್ನ ಹೇಳ್ತಿಲ್ಲ, ನಮ್ಮ ಮುಖ್ಯಮಂತ್ರಿಗಾಗಿ ಅಥವಾ ಕಡೆಯವ್ರಿಗೆ ಹೇಳ್ತಿರಲ್ಲ. ಸೊ ನೀವು ನಾವು ಹೇಗೆ ದಾಖಲಾತಿಗಳು ಬಿಡುಗಡೆ ಮಾಡಿದ್ವಿ, ನೀವು ಅದೇ ರೀತಿ ದಾಖಲಾತಿಗಳು ಬಿಡುಗಡೆ ಮಾಡಿ. ನಾವೇನು ಆರೋಪ ಮಾಡ್ತೀವಿ ಅದು ಸುಳ್ಳು, ಅದಕ್ಕೆ ಈ ಸಂಬಂಧ ದಾಖಲಾತಿ ಇಲ್ಲಿ ಅಂತ ದಾಖಲಾತಿ ಬಿಡುಗಡೆ ಮಾಡಿ. ಸೊ ನಾವು ಅದಕ್ಕೆ ಒಪ್ಕೊಳ್ಳೋಕೆ ರೆಡಿ ಇದೀವಲ್ಲ. ದಾಖಲಾತಿ ಬಿಡುಗಡೆ ಮಾಡಿ ಸುಮ್ಮನೆ ಯಾಕೆ ಮೌಖಿಕವಾಗಿ ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು? ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿದ್ರೆ ಹೇಗೆ? ತಮ್ಮ ಕೈಗಳಿಂದ ತನಿಖಾ ಸಂಸ್ಥೆ ಆಗಲಿ ವ್ಯಕ್ತಿಯಾಗಲಿ ತಮ್ಮ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಪ್ರಾಮಾಣಿಕವಾಗಿದ್ದರೆ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದರೆ ಕೆಲವು ದಿನಗಳ ಕಾಲ ತನಿಖೆ ಮುಗಿಯುವಂಥ ಸಮಯದವರೆಗಾದರೂ ನಾನು ಈ ಸ್ಥಾನದಲ್ಲಿ ಇರೋದಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ಆರೋಪ ಸುಳ್ಳು ಅಂತ ಸಾಬೀತುಪಡಿಸಿ ಆ ನಂತರ ನಾನು ಅಧಿಕಾರಕ್ಕೆ ಬರ್ತೀನಿ ಅಂತ ಅವರು ಸ್ಪಷ್ಟವಾಗಿ ಹೇಳೋದಕ್ಕೆ ಏನು ತೊಂದರೆ ಇದೆ? ಈಗ ಅವರೇ ಬೇರೆ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಿ ನೈತಿಕವಾಗಿ ರಾಜೀನಾಮೆ ಕೊಡಬೇಕು ಒತ್ತಾಯ ಮಾಡಿದಂಥ ವ್ಯಕ್ತಿಗಳು ಈಗ ನಾನು ನೈತಿಕತೆ ಪ್ರಶ್ನೆ ಬರಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತಂದರೆ
ಸೊ ರಾಜ್ಯ ಜನತೆ ಇವೆಲ್ಲ ಪ್ರತಿಯೊಂದು ಇದನ್ನು ಗಮನಿಸ್ತಾರೆ. ಒಟ್ಟಿನಲ್ಲಿ ಮೂಡ ಹಗರಣ ಸರ್ಕಾರದ ಬುಡವನ್ನೇ ಅಲುಗಾಡಿಸುವಂತೆ ಮಾಡಿದೆ. ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಗೆ ಎದುರಿಸ್ತಾರೆ, ಸಿಎಂ ಸವಾಲಿಗೆ ದೂರುದಾರರು ಹೇಗೆ ಪ್ರತಿ ಸವಾಲು ಹಾಕ್ತಾರೆ ಎಂಬುದು ಸದ್ಯದ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರಪತಿಗೆ ದೂರು ನೀಡುವುದಕ್ಕೆ ಕಾಂಗ್ರೆಸ್ಸಿಗರು ನಿರ್ಧಾರ ಮಾಡಿದ್ದಾರೆ. ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನೋದು ಆಗ್ರಹ. ರಾಜ್ಯದಿಂದ ವಾಪಸ್ ಕರೆಸ್ಕೊಳ್ಳಿ ರಾಜ್ಯಪಾಲರನ್ನ, ಅವರು ಸಂವಿಧಾನಿಕ ಹುದ್ದೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಇದನ್ನ ಬಹಳ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ ಅವರು. ಮೊದಲು ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ದೊಡ್ಡದಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಮೊದಲನೇ ಆಯಾಮ. ಇದು ಮೊದಲನೇ ಆಯಾಮ ಆದ್ರೆ ಇನ್ನು ಎರಡನೇ ಆಯಾಮ ಏನು ಅಂತ ನೋಡೋದಾದ್ರೆ, ಹೈಕಮಾಂಡ್ ಸಿದ್ದರಾಮಯ್ಯಗೆ ಸಂಪೂರ್ಣ ಅಭಯವನ್ನ ಕೊಟ್ಟಿದೆ. ನಾವಿದ್ದೀವಿ, ನೀವೇ ಹೆದರ್ಕೊಬೇಕಾಗಿಲ್ಲ, ಯಾವುದೇ ಕಾರಣಕ್ಕೂ ನಿಮ್ ಕೈ ಬಿಡೋದಿಲ್ಲ ಅಂತ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯಗೆ ಸಂಪೂರ್ಣ ಅಭಯ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವ್ರನ್ನ. ಶತಾಯ ಗತಾಯ ಸಿಎಂ ರಕ್ಷಣೆಗೆ ನಿಲ್ತೀವಿ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಇನ್ನು ಅನೇಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಬಹಳ ಸ್ಟ್ರಾಂಗ್ ಆಗಿ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಮತ್ತು ಆ ಥರದ ಒಂದು ಮೆಸೇಜ್ ಅನ್ನ ಬಹಳ ಕ್ಲಿಯರ್ ಆಗಿ ಮೊದಲಿನಿಂದಾನು ಕೂಡ ಮೂಡ ಹಗರಣದ ವಿಚಾರದಲ್ಲಿ ರಾಜಕೀಯ ಆರಂಭ ಆದಾಗ್ನಿಂದಾನು ಕೂಡ ಪಾಸ್ ಆನ್ ಮಾಡಿದ್ದಾರೆ ಪಾರ್ಟಿಯ ಕಾರ್ಯಕರ್ತರಿಗೆ. ಏನಂತಂದ್ರೆ, ನಾವು ತುಂಬಾ ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದೇವೆ ಅನ್ನೋ ಮೆಸೇಜ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಪಾಸ್ ಆನ್ ಮಾಡಿದೆ. ಸೊ ಹೈಕಮಾಂಡ್ನ ಈ ನಿಲುವು ಸಿದ್ದರಾಮಯ್ಯ ಅವರಿಗೆ ಭರ್ಜರಿ ಶಕ್ತಿ ತುಂಬಿದೆ. ಇಡೀ ಒಂದು ಘಟನೆಯನ್ನ ಅವ್ರಿಗೆ ಎದುರಿಸೋದಕ್ಕೆ ಶಕ್ತಿ, ನೈತಿಕ ಸ್ಥೈರ್ಯ ಇದೆಲ್ಲವೂ ಬಂದಿದೆ. ಕಾಂಗ್ರೆಸ್ ಒಗ್ಗಟ್ಟಾಗಿ ನಿಂತಿರೋದನ್ನ ನೋಡ್ತಾ ಇದ್ದೀವಿ ಬಹಳ ಕ್ಲಿಯರ್ ಆಗಿ. ಅದೇ ಈ ಹಿಂದೆ ನಾವು ನೆನಪಿಸ್ಕೊಳ್ಳೋದಾದ್ರೆ BS ಯಡಿಯೂರಪ್ಪನವರ ವಿರುದ್ಧ ಇಂಥದ್ದೇ ಒಂದು ಆರೋಪ ಬಂದಾಗ ಅವರು ಅದನ್ನ ರಾಜಕೀಯವಾಗಿ ಫೇಸ್ ಮಾಡಬೇಕಾಯ್ತು ಕರ್ನಾಟಕದಲ್ಲಿ. ಈಗ ಕಾಂಗ್ರೆಸ್ನಲ್ಲಿ ಸ್ವಲ್ಪ ವಿಶೇಷ ಏನು ಅಂತಂದ್ರೆ, ಹೈಕಮಾಂಡ್ ಸಾಲಿಡ್ ಆಗಿ ತಮ್ಮ ಸಪೋರ್ಟ್ ಅನ್ನ ಎಕ್ಸ್ಪ್ರೆಸ್ ಮಾಡಿದೆ. ಸೊ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈ ಮೂಡ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇಡೀ ಒಟ್ಟು ಕಾಂಗ್ರೆಸ್ ಪಾಳ್ಯ ಬಹಳ ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಅಂತ, ಹಾಗಾಗಿನೇ ಅವರಿಗೆ ಈ ಹೋರಾಟನ ಮುಂತಗೊಂಡು ಹೋಗೋಕ್ಕೆ ಒಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ. ಹಾಗಾಗಿ ರಾಜೀನಾಮೆ ಕೊಡಲ್ಲ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂತ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಿ ಅಂತ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದು ಯಾವ ಆಧಾರದ ಮೇಲೆ ಹಂಗೆ ಹೋರಾಟ ಮಾಡಕ್ ಬರುತ್ತಾ? ಅದಕ್ಕೆ ಸಂವಿಧಾನ ಏನ್ ಹೇಳುತ್ತೆ? ಯಾವ ರೀತಿನಲ್ಲಿ ಇವರೆಲ್ಲ ಕಂಪ್ಲೇಂಟ್ ಮಾಡಕ್ಕೆ ಅಥವಾ ಹೋರಾಟ ಮಾಡಕ್ಕೆ ಸ್ಟ್ರಾಟಜಿ ರೂಪಿಸ್ಕೊಂಡಿದ್ದಾರೆ? ಬಸವರಾಜ್.